ಓಕೆ ಗುರುಗಳೇ, ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಅರ್ಪಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ. ಹಲೋ ಅರ್ಪಿತಾ ಅವರೇ, ನನ್ನ ಧ್ವನಿ ಕೇಳಿಸ್ತಿದೆಯಾ? ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದಾಗ ದಯಮಾಡಿ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಿ ತದನಂತರ ನಮಗೆ ಕರೆ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ ಅಂತ ಹೇಳ್ತಾ, ಇನ್ನು ಗುರುಗಳೇ ಮುಂದಿನ ರಾಶಿ ಯಾವ ರೀತಿಯಾಗಿದೆ ತಿಳಿಸ್ಕೊಡಿ. ನೋಡಿ, ಹಾಗೆ ಕಟಕ ರಾಶಿಯನ್ನು ಕೂಡ ನೋಡಿದಾಗ ಸ್ನೇಹಿತರಿಂದ ವಂಚನೆ ಒಳಗಾಗುವ ಸಂಭವ ಇದೆ ಅಂತ ಹೇಳ್ತೀರಿ. ಯಾರೆಲ್ಲ ಕಟಕ ರಾಶಿಯವರು ಇರ್ತೀರಾ, ನಿಮ್ಮ ಸ್ನೇಹಿತ ಅಂದರೆ ಜೊತೆಗಾರರಿಂದ ಇವತ್ತು ಅನಾನುಕೂಲ ಅಂತ ಹೇಳುವಂಥದ್ದು, ವಂಚನೆ ಒಳಗಾಗುವ, ಯಾಕಂದರೆ ನಾವು ಕೆಲವರನ್ನು ನಂಬಿಬಿಟ್ಟಿರ್ತೀವಿ, ಅವರಿಂದ ನಮಗೆ ತೊಂದರೆಗಳಾಗುವಂಥದ್ದು ಕೂಡ ಇದೆ. ಅದನ್ನು ನೋಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಕಟಕ ರಾಶಿಯವರು. ಇನ್ನು ಕುಟುಂಬದ ವಾತಾವರಣ ಕೂಡ ಆನಂದದಿಂದ ಕೂಡಿರುತ್ತೆ ಅಂತ ಹೇಳ್ತಿದ್ದೆ. ಮನೆಯಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ ಸಿಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿರುವಂಥದ್ದು. ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಸುಖ ಜೀವನ ಕೂಡ ಈ ದಿನ ಮಾಡುವಂಥದ್ದು. ಹಾಗೆ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶ ಕೂಡ ಸಿಗುವಂಥದ್ದು. ಯಾರೆಲ್ಲ ಕಟಕ ರಾಶಿಯವರು ಇರ್ತೀರಾ, ಈ ಕೋರ್ಟ್ ವಿಚಾರ ಆಗಲಿ ಅಥವಾ ಈ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ಈ ದಿನ ಕಟಕ ರಾಶಿಯವರು ನಿರೀಕ್ಷಣೆ ಮಾಡಬಹುದಾಗಿದೆ. ಇನ್ನು ಸಿಂಹರಾಶಿ, ಬಂಧು ಮಿತ್ರರಿಂದ ವಿಮರ್ಶೆ ಬರುವಂಥದ್ದು. ಯಾರೆಲ್ಲ ಸಿಂಹರಾಶಿಗಳು ಇರ್ತಾರೆ, ಏನಾದರೂ ಒಂದು ಕೆಲಸ ಕಾರ್ಯದಲ್ಲಿ ನಿಮ್ಮ ನೀವು ತೊಡಗಿಸ್ಕೊಂಡಿರ್ತೀರಾ. ನೋಡಿ, ಕೆಲವೊಂದು ರೀತಿಯಲ್ಲಿ ವಿಮರ್ಶೆ ಬಂದಾಗ ಮಾಡತಕ್ಕಂತಹ ಕೆಲಸ ಕಾರ್ಯಕ್ಕೆ ಉತ್ತೇಜನ ಸಿಕ್ಕು ಇನ್ನೂ ಮುಂದಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸಿಂಹರಾಶಿಯವರಿಗೆ ಟೀಕೆಗಳು ವ್ಯಾಪಕವಾಗುತ್ತೆ. ಅದೇ ರೀತಿ ನೋಡಿ, ಯಾವಾಗ ಒಳ್ಳೇದಿರುತ್ತೆ ಅಲ್ಲಿ ಕೆಟ್ಟದ್ದು ಕೂಡ ನಾವು ಅನುಭವಿಸಲೇಬೇಕಾಗುತ್ತೆ. ಹಿಂದೆನೂ ಕೂಡ ಕೆಟ್ಟದಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಕೆಲವೊಂದು ಟೀಕೆಗಳು ಬರ್ಬೋದು, ಅದಕ್ಕೇನು ನೀವು ಚಿಂತೆ ಮಾಡುವ ಅಗತ್ಯವಿಲ್ಲ. ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿ, ನಿಮಗೆ ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ. ಇನ್ನು ಹಮ್ಮಿಕೊಂಡ ಕಾರ್ಯಗಳು ಕೂಡ ಯಶಸ್ವಿ ಸಾಗುತ್ತೆ. ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗಿರೋದನ್ನು ಕೂಡ ನೋಡ್ಬೋದು. ನೋಡಿ, ದೂರದೃಷ್ಟಿಯಿಂದ ಏನಾದರೂ ಕೆಲಸ ಕಾರ್ಯಗಳು ಮಾಡಬೇಕು ಅಂದ್ಕೊಂಡಿದ್ರೆ ಅವೆಲ್ಲವಕ್ಕೂ ಕೂಡ ನಿಮಗೆ ಯಶಸ್ಸನ್ನು ಕೂಡ ಕಾಣಬಹುದು ಈ ದಿನ ಸಿಂಹರಾಶಿಯವರು. ಮತ್ತು ಆರ್ಥಿಕ ಸ್ಥಿತಿ, ಹಣದ ವಿಚಾರವಾಗಿ ಕೂಡ ನೀವು ಈ ದಿನ ಉತ್ತಮವಾಗಿರ್ತೀರ ಅಂತ ಹೇಳ್ಬೋದು. ಹಣದ ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತಲೂ ಕೂಡ ಈ ದಿನ ಸಿಂಹರಾಶಿಯವ್ರಿಗೆ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ನೋಡಿ, ಕನ್ಯಾ ರಾಶಿಯವರಿಗೆ ಇದನ್ನು ವಿಶೇಷವಾಗಿ ಕೌಟುಂಬಿಕ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು. ನೋಡಿ, ಕುಟುಂಬ ವಿಚಾರದಲ್ಲಿ ಏನಾದರೂ ಕೌಟುಂಬಿಕವಾಗಿ ಖರ್ಚುಗಳು ಅಂದರೆ ಹಣದ ವಿಚಾರವಾಗಿ ಸ್ವಲ್ಪ ಖರ್ಚು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಮತ್ತು ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏನಾದರೂ ಹಣ ಕೊಡುವಂಥದ್ದು ಅಥವಾ ಹಣ ತೆಗೆದುಕೊಳ್ಳುವ ವಿಚಾರದಲ್ಲಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ದಿನವನ್ನು ಕಳಬೇಕಾಗುತ್ತೆ. ಯಾರಿಗೆ ಹಣ ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡಿ ಹಣದ ವಿಚಾರವಾಗಿ ವ್ಯವಹಾರಗಳನ್ನು ಈ ದಿನ ಮಾಡ್ಕೊಳ್ಬೇಕಾಗುತ್ತೆ ಕನ್ಯಾ ರಾಶಿಯವರು. ಇನ್ನು ಭೂ ವಿಚಾರದಲ್ಲಿ ಕೂಡ ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಭೂಮಿ ವಿಚಾರವಾಗಿ ನೋಡ್ಕೋಬೇಕು. ಸಿಕ್ಕಿ ಹಾಕಿಕೊಳ್ಳೋದ್ರೆ ಸುಮ್ಮನೆ ಯಾವುದೋ ಗೊತ್ತಿಲ್ಲದಿರೋನೋ ಆ ವಿಚಾರಕ್ಕೆ ಹೋಗಿ ನಿಮ್ಮನ್ನು ನೀವು ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳನ್ನು ನೀವು ಹೇಗೆ ಅನುಸರಿಸಬೇಕಾಗುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರೂಜಿಯವರು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮಗೆ ನೀಡ್ತಾ ಇದ್ದಾರೆ. ಇನ್ನು ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಇನ್ನು ಜಾತಕವನ್ನು ಬರ್ಸಿಲ್ಲ, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು, ಮನೆಯಲ್ಲಿ ಏನೋ ಶುಭ ಕಾರ್ಯಗಳಿವೆ, ಅದಕ್ಕೆ ಗುರೂಜಿಯವ್ರನ್ನ ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ದಿನ ವಿಶೇಷತೆ ಏನಿದೆ, ಗುರೂಜಿಯವರು ಯಾವ ಒಂದು ಹೊಸ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಗುರುಗಳೇ, ಇವತ್ತಿನ ದಿನ ವಿಶೇಷತೆ ನೋಡಿ, ಇವತ್ತು ವಾಸ್ತು ದೋಷದ ಬಗ್ಗೆ ಮಾತಾಡುವಂಥದ್ದು. ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಇತ್ತಂದರೆ ಈ ವ್ಯಾಪಾರ ಉದ್ಯೋಗಗಳಲ್ಲಿ ದಿನನಿತ್ಯವೂ ಏನಾಗುತ್ತೆ, ತೊಂದರೆಗಳು ತೊಡಕುಗಳಾಗ್ತಾ ಇರುವಂಥದ್ದು. ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ಕೊಳ್ತಾ ಇರ್ತಾರೆ, ಈಗ ಬೆಳಗ್ಗೆ ಎದ್ದು ಹೋಗ್ಲಿಕ್ಕೆ ಆಗ್ತಾ ಇರಲ್ಲ, ತುಂಬ ಕಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಕೆಲವೊಬ್ರು ಹೇಳ್ತಾರೆ ಏನಾದರೂ ಮನೆಯಲ್ಲಿ ದೋಷ ಇದೆಯಾ ನೋಡ್ರು ಕೂಡ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈ ವಾಸ್ತು ದೋಷ ಅಂತ ಬಂದಾಗ ಏನು ಮಾಡಬೇಕು ಅನ್ನೋ ತಿಳ್ಕೊಬೇಕು. ಸಿಂಪಲ್ ಪರಿಹಾರಗಳು ಕೆಲವೊಂದು ಅದನ್ನು ಮಾಡ್ಕೊಳ್ತಾ ಹೋದರೆ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ. ಏನಾದರೂ ಕೆಟ್ಟ ದೃಷ್ಟಿಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ನೋಡಿ, ಒಂದು ಈ ಬಿಳಿ ಸಾಸಿವೆ ಅನ್ನುವಂಥದ್ದು ಅದೆಲ್ಲ ಕಡೆ ನಮಗೆ ಸಾಮಾನ್ಯವಾಗಿ ಸಿಗುತ್ತೆ. ಇದನ್ನು ಈ ಪೌರ್ಣಮಿ ಮತ್ತು ಅಮಾವಾಸ್ಯೆಯ ದಿನಗಳ ಒಂದು ರಾತ್ರಿ ಸಮಯದಲ್ಲಿ, ಅಂದರೆ ಒಂದು ಸಾಯಂಕಾಲನೋ ಅಥವಾ ಒಂದು ಸಂಧಿಸುವ ಸಮಯ ಅಂತ ಹೇಳ್ತೀವಿ, ಇಂಥ ಒಂದು ಸಮಯದಲ್ಲಿ ಮನೆ ಸುತ್ತ ಅದನ್ನು ಸಿಂಪಡಿಸಬೇಕಂದ್ರೆ ಚೆಲ್ಲಬೇಕು ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ. ಇದರಿಂದ ಏನಾದರೂ ನಕಾರಾತ್ಮಕಗಳಿದ್ರೂ ಕೂಡ, ಇದು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಕಡಿಮೆ ಆಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ದ್ವಾದಶ ರಾಶಿಗಳ ಉಳಿದ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅನ್ನೋದನ್ನ ತಿಳ್ಕೊಳ್ಳೋಣ.